ನಮಸ್ತೆ, ಅನೂಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ವೀಳ್ಯದೆಲೆ ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ತುಂಬ ಹಬ್ಬಗಳಲ್ಲಿ ತಂದುಬಿಡ್ತೀವಿ, ಹೆಚ್ಚಿಗೆ ಆಗಿಬಿಟ್ಟಿರುತ್ತೆ. ಪ್ರತಿದಿನ ಹಾಕ್ಕೊಂಡ್ರೂ ಸಹ ಇನ್ನೂ ಹೆಚ್ಚಿಗೆನೇ ಇರುತ್ತೆ. ಎಸೆಯೋದಕ್ಕೆ ಮನಸ್ಸು ಬರೋದಿಲ್ಲ, ಸುಮ್ಮನೆ ಆಹಾರವನ್ನು ವೇಸ್ಟ್ ಮಾಡ್ದಂಗೆ ಅನಿಸುತ್ತೆ. ಅದಕ್ಕೆ ನನಗೆ ಎಲೆ ಅಂದರೆ ತುಂಬ ಇಷ್ಟ. ಇದನ್ನು ಏನಾದರೂ ಮಾಡಿ ಈ ಥರದ ವೇಸ್ಟ್ ಮಾಡ್ದಂಗೆ ಏನಾದರೂ ಮಾಡಿ ಕಾಪಾಡಬೇಕಲ್ಲ, ಅಂದರೆ ಇದನ್ನು ನಾವು ಯೂಸ್ ಮಾಡಬೇಕಲ್ಲ ಅಂತ ಒಂದು ಯೋಚನೆ ಬಂತು. ಇದರಲ್ಲಿ ನನಗನ್ಸಿದ್ದು, ಈ ಥರ ಹಬ್ಬದಲ್ಲಿ ತಂದಂಥ ಎಲೆಗಳು ವೇಸ್ಟ್ ಆಗ್ದಂಗೆ ಕಾಪಾಡ್ಕೋಬೇಕು ಅಂದರೆ ತುಂಬ ಬಿಸಿಲಿದ್ದರೆ ಬಿಸಿಲಲ್ಲಿಟ್ಟರೆ ಒಣಗಿಸಿ ಇಟ್ಕೋಬೋದು. ಫ್ರಿಜ್ಜಲ್ಲಿ ಒಂದು ವಾರ ಅಷ್ಟೇ ಇಡೋಕ್ಕಾಗೋದು, ಅದರ ಮೇಲೇನೂ ಇಡೋಕ್ಕಾಗೋದಿಲ್ಲ. ಎಲ್ಲ ಒಂದೊಂದೇ ಕೊಳ್ತು ವೇಸ್ಟ್ ಆಗುತ್ತೆ. ಅದೆಲ್ಲ ನಿಮಗೆ ಅನುಭವಕ್ಕೆ ಬಂದಿರುತ್ತೆ. ಅದಕ್ಕೆ ನಾನು ಏನು ಮಾಡ್ಬೋದು ಅಂದ್ಕೊಂಡೆ, ಈ ಥರ ಎಲೆನ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ, ಅದಕ್ಕೆ ಎಲೆ ಅಡಿಕೆಗೆ ಏನೇನೆಲ್ಲ ನಾವು ಐಟಮ್ಸ್ ಹಾಕ್ತೀವೋ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಪೌಡರ್ ರೂಪದಲ್ಲಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಯೋಚನೆ ಬಂತು. ಆದರೆ ಇವಾಗ ತುಂಬ ಮಳೆ ಇದೆ. ನಾನು ಒಂದು ರೆಸಿಪಿನ ಮಾಡುವಂಥ ಸಂದರ್ಭದಲ್ಲಿ ತುಂಬ ಮಳೆ ಇದೆ, ಬಿಸಿಲು ಕಮ್ಮಿ, ಒಣಗ್ಸೋಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡಿದೆ, ಹಂಚಿನಲ್ಲಿ ಹುರಿದ್ಬಿಟ್ಟು ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿ ಇದನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಸಹ ಇದನ್ನು ಉಪಯೋಗಿಸಿ. ಮಾಡೋದು ಹೆಂಗೆ, ಏನೇನು ಬೇಕಾಗುತ್ತೆ ಇದಕ್ಕೆ ಅನ್ನೋದನ್ನು ತೋರಿಸ್ತೀನಿ. ವೀಳ್ಯದೆಲೆ ಬೇಕು, ಅದಕ್ಕೆ ಸುಣ್ಣ, ಸ್ವಲ್ಪ ಕೊಬ್ಬರಿ ತುರಿ ಹಾಕಬೇಕು. ಇದು ಜಾಕಾಯಿ ಅಂತ ಬರುತ್ತೆ, ಆ ಜಾಕಾಯಿದು ಸ್ವಲ್ಪ ಪೀಸು, ಸ್ವಲ್ಪ ಅಡಿಕೆ, ಬಜೆ, ಲವಂಗ, ಏಲಕ್ಕಿ ಹಾಗೂ ಸ್ವಲ್ಪ ಸಕ್ಕರೆ. ಇವೆಲ್ಲ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಮೊದಲಿಗೆ ನಾನು ಏನು ಮಾಡ್ತೀನಿ, ಎಲೆನ ಒಂದು ಹಂಚಿನ ಮೇಲೆ ಹುರಿತೀನಿ. ಹಂಚಿನ ಮೇಲೆ ಹಾಕಾದ್ರೂ ಉರಿಬೋದು, ಅಥವಾ ಬಾಣಲಿ ಇಟ್ಬಿಟ್ಟು ಬಾಣಲಿ ಮೇಲಾದರೂ ಅದನ್ನು ಉರಿಬೋದು. ಆರಾಮ್ಸೆ ಬೇಗ ಡ್ರೈ ಆಗೋಗುತ್ತೆ. ನೋಡಿ, ಇದು ಹುರಿದಿದ್ದೀನಿ. ಹುರಿದ್ಮೇಲೆ ಇದು ಈ ಥರ ಆಗೋಗುತ್ತೆ. ಇದನ್ನು ಹಂಗೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಮಿಕ್ಸಿ ಮಾಡಬೇಕಾಗುತ್ತೆ. ನಾನಿಲ್ಲಿ ತೋರಿಸಿರ್ತಕ್ಕಂಥ ಈ ಎಲ್ಲ ಪದಾರ್ಥಗಳ ಜೊತೆ ಈ ಹುರಿದಿರ್ತಕ್ಕಂಥ ಎಲೆನೂ ಹಾಕ್ಕೊಂಡು ಮಿಕ್ಸಿ ಮಾಡೋಣ. ಆಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಎಲ್ಲ ರೆಡಿಯಾಗಿದೆ. ಮಿಕ್ಸಿಗೆ ಹಾಕಿದ್ದೀನಿ. ಇದನ್ನು ನಾವು ಒಂದು ಬಾಕ್ಸ್ಗೆ ಹಾಕಿ ಶೇಖರಿಸಿ ಇಟ್ಕೋಬೋದು. ನೋಡಿ, ಬೌಲ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ರೆಡಿ ಆಗುತ್ತೆ. ಇದನ್ನು ಒಂದು ವಾರಗಟ್ಟಲೆ ಬೇಕಾದರೆ ಆಚೆನಲ್ಲೇ ಸಹ ಇಡ್ಬೋದು, ಯಾವುದೇ ಫ್ರಿಜ್ಜಿನ ಅವಶ್ಯಕತೆ ಇಲ್ಲ. ಅಥವಾ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತ ಇದನ್ನು ತಗೊಂಡೋಗಿ, ಎಲೆ ಅಡಿಕೆ ಎಲ್ಲವನ್ನೂ ತಗೊಂಡೋಗಿ ಅಲ್ಲಿ ಎಲ್ಲ ಹಾಕೊಂಡು ತಿನ್ನೋಕ್ಕಾಗಲ್ಲ. ಒಂದು ಬಟ್ಲಲ್ಲಿ ಇಟ್ಕೊಂಡ್ರೆ ಅಥವಾ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಹೋದರೆ ಈಸಿಯಾಗಿ ನಾವು ಇದನ್ನು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಎಲೆ ಅಡಿಕೆ ಸುಣ್ಣ ಹಾಕ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಕಫನ್ನು ಕರಗಿಸುತ್ತೆ. ಹಾಗೆ ಕ್ಯಾಲ್ಶಿಯಂ ಸಹ, ಸುಣ್ಣ ತಿನ್ನೋದ್ರಿಂದ ಕ್ಯಾಲ್ಶಿಯಂ ಸಹ ನಮ್ಮ ದೇಹಕ್ಕೆ ದೊರೆಯುತ್ತೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಖಂಡಿತ ಮರಿಬೇಡಿ. ಧನ್ಯವಾದಗಳು. ಈ ರೆಸಿಪಿಯಿಂದ ಇನ್ನೊಂದು ಮುಖ್ಯವಾದ ಉಪಯೋಗ ಏನಪ್ಪ ಅಂದರೆ, ಹಲ್ಲಿರೋರು ಮಾತ್ರ ಎಲೆ ಹಾಕೋಣಕ್ಕೆ ಸಾಧ್ಯ. ಆದರೆ ಈ ಒಂದು ರೆಸಿಪಿನ ಹಲ್ಲಿಲ್ಲದೆ ಇರೋರು ಸಹ ಇದನ್ನು ಆರಾಮ್ಸೆ ಹಾಕ್ಕೋಬೋದು. ಅವರಿಗೆ ಯಾವಾಗಲೂ ಪ್ರತಿ ದಿವಸನೂ ಕುಟ್ಟಿ ಸಣ್ಣಗೆ ಮಾಡಿ ಕೊಡೋಕ್ಕಾಗಲ್ಲ. ಇದನ್ನು ಮಾಡಿ ಎಲೆ ಇದ್ದಾಗ ಅಥವಾ ಯಾವಾಗಾರು ಆಯಿತು ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಕೊಟ್ಬಿಟ್ರೆ ಅವ್ರಿಗೆ ಯಾವಾಗ ಬೇಕೋ ಅವಾಗ ತಿನ್ಬೋದು. ಹಂಗಾಗಿ ಮಕ್ಕಳಿಗೂ ಕೊಡಿ. ಎಲೆ ಅಡಿಕೆಯನ್ನು ತಿಂದರೆ ಮಕ್ಕಳ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ದೊಡ್ಡವರು ತಿನ್ನಿ, ಹಲ್ಲಿಲ್ಲದೆ ಇರೋರು ಸಹ ತಿನ್ಬೋದು. ಈ ಒಂದು ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಅದೇ ರೀತಿ ನೀವು ನಿಮ್ಮ ಸ್ವಂತಕ್ಕೆ ಇದನ್ನು ಉಪಯೋಗಿಸ್ಕೊಳ್ಳಿ. ಧನ್ಯವಾದಗಳು.